ಆಸ್ ಅ ಮದರ್ ನಾನು ತುಂಬಾ ಕಷ್ಟಗಳನ್ನ ಫೇಸ್ ಮಾಡಬೇಕಿತ್ತು. 25 ವರ್ಷ ಆಯಿತು. ಇವಾಗ 1990 ನಮ್ಮ ಯಜಮಾನ್ತಿದ್ರು. ನನ್ನ ಮಗನಿಗೆ 3 ವರ್ಷ. ಅವಾಗಿಂದ ನಾನು ಸಿಂಗಲ್ ಆಗಿ ಅವ್ನು ಬೆಳೆಸ್ತಾ ತಂದೆ ತಾಯಿಯಾಗಿ ಬೆಳೆಸ್ತಾ ಬಂದಿದ್ದೀನಿ. ನಾನು ಒಂದು ಸಿಂಗಲ್ ಮದರ್ಶಿಪ್ ತಗೊಳ್ಳೋ ಉದ್ದೇಶ ಏನು ಅಂದರೆ ಐ ವಾಂಟೆಡ್ ಟು ಸ್ಟ್ಯಾಂಡ್ ಫಾರ್ ದ ರೈಟ್ಸ್ ಆಫ್ ಮೈ ಚೈಲ್ಡ್. ನಮ್ಮ ಹಸ್ಬೆಂಡ್ ಹೋಗಿ 18 ವರ್ಷ ಆಯಿತು. ನಮ್ಮ ಹಸ್ಬೆಂಡ್ ಬಂದು ಕೋವಿಡಲ್ಲಿ ಎಕ್ಸ್ಪೈರ್ ಆಗಿಬಿಟ್ರು. ನನಗೆ 2 ಮಕ್ಕಳಿದ್ದಾರೆ. ತುಂಬ ಕಷ್ಟ ಒಂದು ಸಿಂಗಲ್ ಆಗಿ ಪೇರೆಂಟ್ ಆಗಿ ಬೆಳೆಯೋದು. ಅದನ್ನ ಅನುಭವಿಸೋರಿಗೆ ಗೊತ್ತಾಗುತ್ತೆ. ಒಂದೇ ವರ್ಷದಲ್ಲಿ ನಮ್ಮ ತಂದೆಯನ್ನು ಕಳ್ಕೊಂಡೆ, ಗಂಡನ್ನು ಕಳ್ಕೊಂಡೆ. ನನಗೆ ಧೈರ್ಯ ತುಂಬಿದ್ ನನ್ನ ಮಗನೇ ಅಂತ ಹೇಳ್ಬೋದು. ನಾನು ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಸಿಂಗಲ್ ಪೇರೆಂಟಿಂಗ್ ಅಂತ ಬಂದಿದ ತಕ್ಷಣನೇ ಯಾರಿಗೆ ಆದ್ರೂ ಫಸ್ಟ್ ಕ್ವೆಶನ್, ನಾನು ಇದನ್ನು ನಡೆಸಬಲ್ಲೆನಾ ಅನ್ನೋದು ಒಂದು ದೊಡ್ಡ ಕ್ವೆಶನ್ ಆಗುತ್ತೆ. ತುಂಬ ಕಷ್ಟ ಅನುಭವಿಸಿದ್ದೀವಿ. ಮನೆಗೂ ಹಾಲು ಹಾಕಿ ಮಕ್ಕಳನ್ನ ಬೆಳೆಸಿದ್ದೀವಿ. ಅವನ ಮುದ್ದು ಮುಖ ನೋಡಿ ಅವನಿಗಾಗಿ ನಾನು ಬದುಕಬೇಕು, ಅವನಿಗಾಗಿ ನಾನು ಇರಬೇಕು ಅನ್ನುವಂಥ ಒಂದು ಛಲನ ನಾನು. ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಅದಕ್ಕೆ ಹೇಳೋದು. ಸಿಂಗಲ್ ಪೇರೆಂಟ್ ಆಗ ಮಾತ್ರಕ್ಕೆ ನೀವು ಯಾವತ್ತೂ ಹೆದರಬೇಡಿ. ಮಕ್ಕಳ ಸಪೋರ್ಟ್ ಇದ್ದರೆ ನಾವು ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಸಾಧಿಸ್ಬೋದು. ನಥಿಂಗ್ ವುಡ್ ಮೇಕ್ ಅ ಡಿಫ್ರೆನ್ಸ್ ಇನ್ ಅವರ್ ಲೈಫ್. ಸೊ ನಾವು ಯಾವಾಗಿದ್ರೂ ಮುಂದೆ ಮುನ್ನುಗ್ಕೊಂಡು ಹೋಗ್ತಾ ಇರಬೇಕಂತ ನಾನು ಹೇಳೋದು ಎಲ್ರಿಗೂ. ಈ ಥರ ಲಕ್ಷಾಂತರ ತಾಯಂದರ ಕಥೆಯನ್ನು ಶಾರದೆ ರೂಪದಲ್ಲಿ ನಾನು ನಿಮ್ಮನೆಗೆ ತರ್ತಾ ಇದ್ದೀನಿ. ಇದೇ ಸೋಮವಾರದಿಂದ ಸಂಜೆ 6:30ಕ್ಕೆ ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣಲ್ಲಿ. ಮಿಸ್ ಮಾಡದೆ ನೋಡ್ತೀರಾ ಅಲ್ವಾ?